ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ. ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಆಗಬೇಕು. ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಆಗ್ರಹಿಸಿದ್ದಾರೆ. ಕಂಡಕ್ಟರ್ ವಿರುದ್ಧ ಪೋಕ್ಸೋ ಕೇಸ್ ಹಾಕಿದ್ದು ಕೂಡ ತಪ್ಪು. ಈಗ ಘಟನೆ ಬಗ್ಗೆ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಕ್ರಮ ಆಗಬೇಕು, ಹಲ್ಲೆ ಯಾರು ಮಾಡಿದಾರಲ್ಲ ಆ ಪುಂಡರ ವಿರುದ್ಧ ಶೆಟ್ಟರ್ ಒತ್ತಾಯ ಮಾಡಿದ್ದಾರೆ. ಇನ್ನು ಪೋಕ್ಸೋ ಕೇಸನ್ನು ಹಾಕಿದಾರಲ್ವಾ, ಅಂದರೆ ಸುಳ್ಳು ಕೇಸ್, ಅದು ಕೂಡ ತಪ್ಪು. ಪೊಲೀಸ್ ಅಧಿಕಾರಿ ಮಾಡಿರೋ ತಪ್ಪು ಅಂತ ಶೆಟ್ಟರ್ ಹೇಳಿದ್ದಾರೆ. ಸಹೋದರ ರೀತಿಯಲ್ಲಿ ನಾವು ಬಾಳ್ತಾ ಇದ್ದೀವಿ, ಅಂದರೆ ಮರಾಠಿಗರು ಮತ್ತು ಕನ್ನಡಿಗರು, ಆದರೆ ಅದಕ್ಕೆ ಸಮಸ್ಯೆ ಆಗಬಾರ್ದು ಅಂತ ಶೆಟ್ಟರ್ ಕಿಡಿಕಾರಿದ್ದಾರೆ. ಓವರಾಲ್ ನಾನು ಬೆಳಗಾವಿ ಸಂಸದನಾಗಿ ಕೆಲಸ ಮಾಡ್ತಿದ್ದೀನಿ. ನಾನು ಇಲೆಕ್ಟ್ ಮಾಡಿದ್ದಾರೆ ಮತ್ತು ಎಲ್ಲ ವರ್ಗದ ಜನ ನನಗೆ ಸಪೋರ್ಟ್ ಕೊಟ್ಟರು. ಕನ್ನಡಿಗರು ಇದ್ದಾರೆ, ಸಾಕಷ್ಟು ಜನ ಮರಾಠಿ ಭಾಷಿಕರು ಇದ್ದಾರೆ. ಹೋಲ್ ಹಾರ್ಟೆಡ್ಲಿ ಎಲ್ಲರೂ ಸಪೋರ್ಟ್ ಮಾಡಿದರು. ಒಂದು ನಾನು ಹೇಳ್ತೀನಿ, ಈಗ ಮೊದಲೇನಿತ್ತು, ಒಂದು ಹಂತದಲ್ಲಿ ಕೆಲವು ವರ್ಷಗಳ ಹಿಂದೆ ಇಡೀ ಮರಾಠಿ ಸಮಾಜ, ಮರಾಠ ಭಾಷಿಕರು ಮತ್ತು ಕನ್ನಡಿ ನಡುವೆ ಒಂದಿಷ್ಟು ಅಂತರ ಇತ್ತು, ಗ್ಯಾಪ್ ಇತ್ತು. ಆದರೆ ಈಗ ಅದು ಯಾವುದೂ ಗ್ಯಾಪ್ ಉಳಿದಿಲ್ಲ. ನನ್ನ ಪ್ರಕಾರ ಅದು ಗ್ಯಾಪು ಉಳಿದಿಲ್ಲ. ಇವತ್ತು ಬೆಳಗಾವಿ ಇಶ್ಯೂ, ಬ್ರಾಡರ್ ಇಶ್ಯೂ, ಅದು ಅಸ್ತಿತ್ವನೇ ಉಳಿದಿಲ್ಲ. ಅಲ್ಲಿ ಯಾರೂ ಸಹಿತ ಜನಸಾಮಾನ್ಯರು ಆ ಭಾಷೆ ಮಾತಾಡೋದಿರ್ಬೋದು, ಈ ಭಾಷೆ ಮಾತಾಡೋದಿರ್ಬೋದು, ಜನಸಾಮಾನ್ಯರು ಸಹಿತ ಬೆಳಗಾವಿಯಲ್ಲಿ ಒಬ್ಬರು ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಹಂಚಿಕೊಂಡು ಕೆಲಸವನ್ನು ಮಾಡ್ತಿದ್ದಾರೆ. ಅಣ್ತಮ್ಮರಂಗೆ ಕೆಲಸ ಮಾಡ್ತಾಯಿದ್ದಾರೆ, ನಡೀತಾ ಇದ್ದಾರೆ. ಹೀಗಾಗಿ ಕೆಲವೊಂದು ಏನು ಘಟನೆಗಳು ಆಗ್ತವೆ, ಅದರಿಂದ ಅದನ್ನು ಓವರಾಲ್ ನಾವು ಇನ್ ಬಿಟ್ವೀನ್ ಭಾಷಿಕರ ನಡುವೆ ಅನ್ನುವಂಥದ್ದೊಂದು ಸಂಘರ್ಷ ನಾವು ಮಾಡಲಿಕ್ಕೆ ಹೋಗಬಾರ್ದು ಅನ್ನುವಂಥದ್ದು ನಂದು ಕಳಕಳಿ ವಿನಂತಿ ಇದೆ. ಅದಕ್ಕೆ ಈಗ ಅದು ಘಟನೆ ಕೆಲವೊಂದು ಆಗಬಾರ್ದಾಗಿತ್ತು, ಆಯಿತು. ಮತ್ತು ಯಾರೂ ಕಾನೂನು ಕೈಗೆ ತೆಗೆದುಕೊಳ್ಬಾರ್ದು. ಬೇಸಿಕ್ಕಾಗಿ ಕಾನೂನು ಕೈಗೆ ತೆಗೆದುಕೊಳ್ಬಾರ್ದು. ಕಾನೂನು ಕೈಗೆ ತೆಗೆದುಕೊಂಡು ಏನೋ ಹಲ್ಲೆ ಅದು ಮಾಡಿದಿರಲ್ಲ ಅಂಥವ್ರಿಗೆ ಎಲ್ಲ ರೀತಿಯಾದಂಥ ಕಾನೂನು ಕ್ರಮಕ್ಕೆ ಕೊಡಿ, ಅದು ಬೇರೆ ಅನ್ನೋದಲ್ಲ. ಆದರೆ ಅದೇ ಒಂದು ಇಶ್ಯೂವನ್ನು ಇಡೀ ಒಂದು ಸಮಾಜಕ್ಕೆ ಅಂಟಿಸುವಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಅದಕ್ಕಾಗಿ ಕಾನೂನು ಯಾರು ಕೈ ತೆಗೆದುಕೊಂಡ್ರೆ ಅವ್ರಿಗೆ ಎಲ್ಲ ರೀತಿಯ ಕಾನೂನು ಕ್ರಮ ಕೈಗೊಂಡು ಶಿಕ್ಷೆ ಕೊಡುವಂಥ ಕೆಲಸ ಆಗಬೇಕು. ಆ ಪೋಕ್ಸೋ ನೋಡಿ, ಈಗ ಅದನ್ನು ಸಾರ ವಿಚಾರ ಮಾಡಲಾರ್ದೇ ಸಡನ್ ಆಗಿ ಒಂದು ಕಂಪ್ಲೇಂಟ್ ಬಂದದಂಥ ಕಾರಣದ ಮೇಲೆ ಪೋಕ್ಸೋ ಕೇಸ್ ಆಗಿ FIR ಫೈಲ್ ಮಾಡುವಂಥದ್ದು ಅಲ್ಲಿದ್ದಂಥ ಪೊಲೀಸ್ ಅಧಿಕಾರಿ ಮಾಡಿದಂಥ ತಪ್ಪು. ಮತ್ತು ಸರ್ಕಾರ ಇಮಿಡಿಯೇಟ್ಲಿ ಅದಕ್ಕೆ ಡೈರೆಕ್ಷನ್ ಕೊಡಬೇಕಾಗಿತ್ತು. ಹೀಗಾಗಿ ಅದರಿಂದ